ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವ ನಿಧಿ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳಿದ್ದೀರಾ. ಮತ್ತೆ ಇನ್ನೊಂದು ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ ಇದು. ಆಕ್ಚುಲಿ ಆಗಿ ಯುವ ನಿಧಿ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಇದು ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್. ತುಂಬಾ ಜನ ಕ್ವಶನ್ ಕೇಳಿದ್ದೀರಾ ಲಾಸ್ಟ್ ವಿಡಿಯೋನಲ್ಲಿ, ನೆನ್ನೆ ಹಾಕಿರೋ ವಿಡಿಯೋದಲ್ಲಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಪಿಕ್ ಮಾಡ್ತೀನಿ. ಇದು ಬಿಟ್ಟು ಬೇರೆ ಕ್ವಶನ್ಸ್ ಅನ್ನ ಕೇಳಂಗಿದ್ರೆ ಕೇಳಿ, ಖಂಡಿತವಾಗ್ಲೂ ಕೂಡ ಇದೇ ವಿಡಿಯೋನ ಒಂದು ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಜಾನ್ವರಿ ಮಂತ್ ಪೆಂಡಿಂಗ್ ಇದೆ, ಬಟ್ ಫೆಬ್ರವರಿ ಟು ಮೇ ಮಂತ್ ವರೆಗೂ ಅಮೌಂಟ್ ಬಂದಿದೆ. ಬಟ್ ಜಾನ್ವರಿ ಪೆಂಡಿಂಗ್ ಅಮೌಂಟ್ ಯಾವಾಗ ಬರುತ್ತೆ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ ಜಾನ್ವರಿ ಮಂತ್ ಇಂದು ಬಿಟ್ಟು ಫೆಬ್ರವರಿ ಮತ್ತೆ ಮೇ ತನಕನೂ ಕೂಡ ಬಂದಿದೆ. ಅಂದ್ರೆ ಜಾನ್ವರಿ ಮಂತ್ ಇಂದ ಬರೋ ಡೌಟೇ ಬ್ರೋ. ಜಾನ್ವರಿ ಮಂತ್ ಇಂದ ಮರ್ತು ಬಿಡಿ. ಏನಕ್ಕೆ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ನೀವು ಆ ಮಂತ್ ಇಂದು ಅವಾಗ್ಲೇ ಬಂದ್ಬಿಟ್ಟಿರಬೇಕು. ಸೊ ಹಂಗಾಗಿ ಜಾನ್ವರಿ ಮಂತ್ ಇಂದ ಆಲ್ಮೋಸ್ಟ್ ನಿಮ್ಗೆ 9+3 ಈ ಕಂಪ್ಲೀಟ್ ಆಗಿ ಎಲ್ಲ ಮಂತಿನ ಅಮೌಂಟ್ ಕೂಡ ರಿಸೀವ್ ಆಗ್ಬಿಟ್ಟಿದೆ. ಜೂನ್ ಜುಲೈದಷ್ಟೇ ರಿಸೀವ್ ಆಗ್ಬೇಕಾಗಿರೋದು. ಸೊ ಹಂಗಾಗಿನೇ ಜಾನ್ವರಿ ಮಂತ್ ನಿಮಗೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಒಳಗೆ ಬಂದ್ರೆ ಓಕೆ, ಇಲ್ಲ ಅಂದ್ರೆ ನಿಮಗೆ ಬರಲ್ಲ. 90% ಆ ಡೌಟೇ ಬರೋದು. ಸೊ ಹಂಗಾಗಿನೇ ನೋಡಿ, ಯಾಕಂದ್ರೆ ಅದು DBT ಅವಾಗಲೇ ಪುಷ್ ಆಗಿಬಿಟ್ಟು ಅಮೌಂಟ್ ಕೂಡ ರಿಲೀಸ್ ಆಗಿಬಿಟ್ಟಿದೆ. ಮತ್ತೆ ಜಾನ್ವರಿದು ಅಂತ ಹೇಳ್ಬಿಟ್ಟು ಅವ್ರು ರಿಲೀಸ್ ಮಾಡಲ್ಲ ಅಮೌಂಟು. ಸೊ ಹಂಗಾಗಿನೇ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬ್ರೋ. ನಂದು 2025 ನಲ್ಲಿ 180 ಡೇಸ್ ಆಗಿತ್ತು, ಮತ್ತೆ ಹೈಯರ್ ಸ್ಟಡೀಸ್ ತೋರಿಸ್ತಿತ್ತು. ಬಟ್ ಈಗ DDP ಅಪ್ರೂವ್ಡ್ ಅಂತ ಅಮೌಂಟ್ ತೋರಿಸಿದೆ, ಆದರೆ ಆಧಾರ್ ಅಪ್ಡೇಟ್ ಆಗ್ತಿಲ್ಲ ಅಂತ ಕೇಳಿದರೆ. ಹೈಯರ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಒಂದ್ಸತಿ ಅಪ್ಡೇಟ್ ಆಯಿತು ಅಂದರೆ ನೆಕ್ಸ್ಟ್ ನೀವು ಏನು ಮಾಡಿದ್ರು ಕೂಡ, ಸೆಲ್ಫ್ ಡಿಕ್ಲರೇಷನ್ ಕೂಡ ಟ್ರೈ ಮಾಡಿದ್ರು ಕೂಡ, ಅದು ಓಪನ್ ಆದರೂ ಕೂಡ, ಸೆಲ್ಫ್ ಡಿಕ್ಲರೇಷನ್ ಆದ್ರೂ ಕೂಡ ನಿಮಗೆ ಅಮೌಂಟ್ ಬರೋದಿಲ್ಲ. ಒನ್ ಟೈಮ್ ಹೈಯರ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗಿದೆ ಅಂದರೆ, ಓಕೆನಾ? ಅದು ನೀವು 2025 ನಲ್ಲೇ ಅಪ್ಡೇಟ್ ಆಗಿತ್ತು ಅಂತ ಅಂದರೆ ಇಲ್ಲಿ ತನಕನೂ ಕೂಡ ಅಮೌಂಟ್ ಬಂದಿಲ್ಲ ಅಂದರೆ ಅಷ್ಟೇ ಬಿಟ್ಬಿಡಿ, ಇನ್ನು ಅಮೌಂಟ್ ಬರಲ್ಲ ಅಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಫೆಬ್ರವರಿ ಅಂಡ್ ಜುಲೈ ಮಂತಿನ ಅಮೌಂಟ್ ಸ್ಟೇಟಸ್ ನಲ್ಲಿ DBT ಪುಷ್ ಅಂತ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸ್ಟೇಟಸ್ DBT ಪುಷ್ ಆಗೇ ಇಲ್ವಲ್ಲ ಬ್ರೋ? ಜೂನ್ ಮಂತಿಂದ ಆಗಿದೆ, ನಿನ್ನೆ ಎಲ್ಲರಿಗೂ ಕೂಡ ಜೂನ್ ಮಂತಿಂದ ಆಗಿದೆ, ಜುಲೈ ಮಂತಿಂದ ಆಗಿಲ್ಲ. ಬಟ್ ಫೆಬ್ರವರಿದೆಲ್ಲಾನು ಅಮೌಂಟ್ ರಿಸೀವ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಹಂಗಾಗಿ ಒಂದ್ಸತಿ ನೀವು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಎಸ್ ಬ್ರೋ, DBT ಪುಷ್ ಜೂನ್ ಮಂತ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಎಸ್ ಬರುತ್ತೆ, ಇನ್ನೊಂದು 10-15 ಡೇಸ್ ಒಳಗೆ ನಿಮ್ಗೆ ಅಮೌಂಟ್ ರಿಸೀವ್ ಆಗಿದೆ, ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಒಬ್ಬರು, ನಾನು ನ್ಯೂ ಅಪ್ಲಿಕೆಂಟ್ಸ್ 4 ಮಂತ್ಸ್ ಅಮೌಂಟ್ ತಗೊಂಡು ಇದ್ದೀನಿ, 2 ಮಂತ್ಸ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ, ಅದು ಇನ್ನೂ ಅಮೌಂಟ್ ಬಂದಿಲ್ಲ. ನಾನು ಯಾವಾಗ ಕೌಶಲ್ಯ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಅಮೌಂಟ್ ಬರೋ ತನಕ ಮಾಡಬೇಕಾ ಅಂತ ಹೇಳ್ಬಿಟ್ಟು ಕೇಳಿದರೆ, ಒನ್ ಟೈಮ್ ಅದು ರಿಜಿಸ್ಟ್ರೇಷನ್. ಒಂದ್ ವೇಳೆ ನೀವು ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿದ್ರೆ ಅಂದರೆ ಅಮೌಂಟ್ ನಾರ್ಮಲ್ ಆಗಿ ಬರ್ತಿರುತ್ತೆ. ಬಟ್ ಸೆಲ್ಫ್ ಡಿಕ್ಲರೇಷನ್ ಮಾತ್ರನೇ ಮಂತ್ಲಿ ಒಂದ್ಸತಿ ನೀವು ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದರೆ 2 ಮಂತ್ಸ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ, ಇನ್ನು ಅಮೌಂಟ್ ಬಂದಿಲ್ಲ ಅಂತ ಕೇಳಿದ್ದಾರೆ. ಸೊ ವೇಟ್ ಮಾಡಿ, ಯಾವ ಮಂತಿನ ಅಮೌಂಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಜೂನ್ ಮತ್ತೆ ಜುಲೈದು ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದೀರಾ ಅಂದ್ರೆ ಅದು ಅಮೌಂಟ್ ಇನ್ನ ನೆಕ್ಸ್ಟ್ ಮಂತ್ ಬರೋದು. ಸೊ ಹಂಗಾಗಿನೇ ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟ್ ಬ್ರದರ್, ಜೂನ್ ಮತ್ತೆ ಜುಲೈ ಮಂತ್ ಯಾವಾಗ ಬರುತ್ತೆ? ನೆಕ್ಸ್ಟ್ ಮಂತ್ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಇನ್ನೊಂದು 15 ದಿವಸದಲ್ಲಿ ಜೂನ್ ಮಂತ್ ಅಮೌಂಟ್ ಬರುತ್ತೆ. ಓಕೆನಾ? ಯಾಕಂದ್ರೆ DBT ಪುಷ್ ಆಗಿದೆ ಅಂದಮೇಲೆ ಫಂಡಿಂಗ್ ರಿಸೀವ್ ಆಗಿರುತ್ತೆ, ಬೇಗ ಬಂದ್ಬಿಡುತ್ತೆ. ನೆಕ್ಸ್ಟ್ ಬ್ರೋ, ಐ ಗೆಟಿಂಗ್ ದ ಅಪ್ಲಿಕೇಶನ್ ಸಕ್ಸಸ್ಫುಲಿ, ವಾಟ್ ಟು ಡೂ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅರ್ಥ ಆಗ್ಲಿಲ್ಲ ಬ್ರೋ, ಮತ್ತೆ ಕಮೆಂಟ್ ಮಾಡಿ. ಬ್ರದರ್, ನಾನು ಅಪ್ಲಿಕೇಶನ್ ಹಾಕಿ 9 ಮಂತ್ಸ್ ಆಯಿತು, ಇನ್ನೂ ಅಮೌಂಟ್ ಬಂದಿಲ್ಲ. 9 ಮಂತ್ಸ್ ಅಲ್ಲ, 9 ಮಂತ್ಸ್ ಏನು ಬೇಕಿಲ್ಲ, 6 ಮಂತ್ಸ್ ಸಾಕು. 6 ಮಂತ್ಸ್ ಆದಮೇಲೆ ನಿಮ್ಗೆ ಅಮೌಂಟ್ ಅನ್ನುವಂಥದ್ದು ತಾನಾಗೆ ಬರುತ್ತೆ. ಬಟ್ ವೇಟ್ ಮಾಡಿ, ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂದರೆ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDI ಆಫೀಸರ್ ಅಂತ ಬರ್ತಿದೆ. ಜೂನ್ ಆ್ಯಂಡ್ ಮಂತಿಂದು DBT ಪುಷ್ ಶುಡ್ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದರೆ, ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂದರೆ ನಿಮಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಅರ್ಥ. ಮತ್ತು ಜೂನ್ ಮಂತಿನ DDP ಪುಷ್ಡ್ ಅಂತ ಬಂದಿದೆ ಅಂದರೆ ನೆನ್ನೆನೇ ಎಲ್ಲರಿಗೂ ಕೂಡ DBT ಪುಷ್ ಆಗಿದೆ. ಸೊ ಹಂಗಾಗಿನೇ ನಿಮ್ಮದು ಅಮೌಂಟು 4 ಮಂತ್ಸಿಂದ 5 ಮಂತಿಂದು 6 ಮಂತಿಂದ ಬರಬೇಕು. ಸೊ ಹಂಗಾಗಿನೇ ಒಂದ್ಸತಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿ. ಯಾಕಂದರೆ ಇಷ್ಟು ಮಂತಿನ ಪೆಂಡಿಂಗ್ ಇಟ್ಕೊಳ್ಳೋದೇ ಇಲ್ಲ ಅವರು. ಇಟ್ಕೊಂಡ್ರೆ ಒಂದು 3 ಮಂತ್ಸ್ ಇಟ್ಕೊಂತಾರೆ ಅಷ್ಟೇ, 6-7 ಮಂತ್ಸಿಂದೆಲ್ಲ ಪೆಂಡಿಂಗ್ ಇಲ್ಲ. ಸೊ ಹಂಗಾಗಿ ಒಂದ್ಸತಿ ಅಪ್ಲಿಕೇಶನ್ ಸ್ಟೇಟಸ್ನ ಮತ್ತೆ ಚೆಕ್ ಮಾಡಿ. ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟಾಗಿ ಮಾಡಿದ್ರೆ, ಎಲ್ಲ ಆಧಾರ್ ಕರೆಕ್ಟಾಗಿ ಫ್ಲೆಚ್ ಆಗಿದೆ, ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಚೆಕ್ ಮಾಡಿ. ನೆಕ್ಸ್ಟ್ ಬ್ರದರ್, ಜಾನ್ವರಿ ಫೆಬ್ರವರಿ ಅಮೌಂಟ್ ನಾಟ್ ಕ್ರೆಡಿಟೆಡ್ ಬಾಗಲಕೋಟ್ ಡಿಸ್ಟಿಕ್ ಅಂತ ಕೇಳಿದ್ದಾರೆ. ಜಾನ್ವರಿ ಫೆಬ್ರವರಿ ಅಮೌಂಟ್ ಆಲ್ರೆಡಿ ರಿಸೀವ್ ಆಗಿಬಿಟ್ಟಿದೆ. ನಿಮಗೆ ಬಂದಿಲ್ಲ ಅಂದರೆ ನೀವು ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿರಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ನಾನು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ, 4 ಮಂತ್ಸ್ ಅಮೌಂಟ್ ಬಂದಿಲ್ಲ ಬ್ರೋ, ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂತ ಬರ್ತಿದೆ. ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರು ಕೂಡ ನಾಟ್ ಅಪ್ರೂವ್ಡ್ ಅಂತ ಇದೆ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನಾಟ್ ಅಪ್ರೂವ್ಡ್ ಅಂತ ಬಂದಿದೆ. ನಿಮಗೆ ಸ್ಕ್ರೀನ್ ಶಾಟ್ ತಗೊಂಡು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ತುಂಬ ಜನ ರಿಪ್ಲೈ ಅಂತ ಕೇಳಿದರೆ ತುಂಬ ಜನ ರಿಪ್ಲೈ ಮಾಡಿದ್ದೀನಿ ಆಲ್ರೆಡಿ. ನಾನು ಫ್ರೀ ಇದ್ದಾಗ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಯಾಕಂದರೆ ನಾನು ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಮತ್ತು ಬೇರೆ ಕೆಲಸನೂ ಇರುತ್ತೆ. ಸೊ ಹಂಗಾಗಿನೇ ನಾರ್ಮಲ್ ಆಗಿ ನಾನು ಓದ್ತಿದ್ದೀನಿ. ಸೊ ಅದಕ್ಕೂ
ಕೂಡ ಟೈಮ್ ಕೊಡಬೇಕು. ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಅದಕ್ಕೋಸ್ಕರನೇ ಕ್ವಶನ್ ಆನ್ಸರ್ ಎಪಿಸೋಡ್ ಮಾಡ್ತಿರೋದು. ಬ್ರೋ 1 ತಿಂಗಳು ಸೆಲ್ಫ್ ಡಿಕ್ಲರೇಷನ್ ನಲ್ಲಿ ಕೊಟ್ಟಿದ್ದೀನಿ, ಬಟ್ ಸೆಲ್ಫ್ ಡಿಕ್ಲರೇಷನ್ ನೆಕ್ಸ್ಟ್ ಮಂತ್ ತಗೊಂತಾ ಇಲ್ಲ, ಏನ್ ಮಾಡೋದು ಬ್ರೋ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ಸೆಲ್ಫ್ ಡಿಕ್ಲರೇಷನ್ ತಗೊಳಕ್ಕಾಗಲ್ಲ, ಯಾಕಂದ್ರೆ 25th ಲಾಸ್ಟ್ ಡೇಟ್ ಆಗಿದೆ, ಆಲ್ರೆಡಿ ಟೈಮ್ ಆಗೋಗಿದೆ. ನೆಕ್ಸ್ಟ್ ಮಂತ್ ಕೊಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಜುಲೈ ಸ್ಟೇಟಸ್ ತೋರಿಸ್ತಿಲ್ಲ, ಜುಲೈ ಮಂತಿನ ಸ್ಟೇಟಸ್ ತೋರಿಸಲ್ಲ ಬ್ರೋ, ವೇಟ್ ಮಾಡಿ, ಜೂನ್ ಮಂತಿನ ತೋರಿಸುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಮೌಂಟ್ ಮತ್ತೆ ನಾನು ಅದೇ ಸೇಮ್ ಕ್ವಶನ್, ಜೂನ್ ಮಂತ್ ಸ್ಟೇಟಸ್ ಡಿಕ್ಲರೇಷನ್ ಅಪ್ರೂವ್ಡ್ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ, DBT ಪುಷ್ ಬರ್ತಿಲ್ಲ ವೈ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಜೂನ್ ಮಂತಿನ ಅಮೌಂಟು DBT ಪುಷ್ ಆಗುತ್ತೆ, ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಅವರು, ವೇಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಬರುತ್ತೆ. ಓಕೆನಾ? DDPI ಅಪ್ರೂವ್ಡ್ ಅಂತ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಇನ್ನೊಂದು 15 days ಅಲ್ಲಿ ಅಮೌಂಟ್ ನಿಮಗೆ ರಿಸೀವ್ ಆಗುತ್ತೆ. DBT ಪುಷ್ ಅಂತಾನು ಕೂಡ ಬರುತ್ತೆ, ಇನ್ನೊಂದು 5 ದಿನ ವೇಟ್ ಮಾಡಿ. ಓಕೆನಾ? ಏನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ, ಇದು ಬಿಟ್ಟು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಕೂಡ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.